ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ಹೇಳ್ರಿ ಸರ್. ಹದಿನೇಳನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಮಾಡ್ರಿ. ಗದ್ದಲ ಜಗ್ಗಾಗತ್ತಾ ಎಲ್ಲ ಭಕ್ತರನ್ನ ಸಂಭಾಳಿಸಿ ಕಳಿಸ್ಬೇಕು. ಆಯ್ತು ಕಳಿಸ್ತೀವಿ. ಆ ಬೆಳಗಾವಿದಾಗಿದ್ದ ಒಬ್ಬ ಕೆಲ್ಮಾಡಿ ನೀನು ವಸ್ತಿ ಬಂದವಳು ಹೆಣ್ಮಗಳು. ಅಕ್ಕಿಗೆ ಮಗ ಪೇಸಾಯಪ್ಪ, ಒಬ್ಬ ಮಗ ಇಂಜಿನಿಯರಿ ಆಗ್ತೈತಿ. ಗಂಡ ಇಲ್ಲದ ಒಂದ. ಆದ್ರೆ ಎದೆದಕ್ಕೂ ಕಡಿಮೆ ಇಲ್ಲ, ಏನೂ ಕಮ್ಮಿ ಇಲ್ಲ ಸರ್. 2 ಮಕ್ಕಳ ಪೇಸಾಯಿ ಹೆಂಡತಿ ಅಡ್ಡ ಹಾಡಿದ್ರೆ 2 ಫೇಲ್ ಆಗ್ಯಾವು, ಖಾಲಿ ಆಗ್ಯಾವು. ಈಗ ಈ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬಲ್ಲಿ ಇಲ್ಲಿಂದ ಆಶೀರ್ವಾದದಿಂದ ವರ್ಷ ತುಂಬಿರುವಾಗ ಫಲ ಆಗ್ಬೇಕ. ಕೊಡ್ರಿ ಅಜ್ಜರ, ಹಳ್ಳಿ ಯಾರು ಏನು ಮಾಡಿಸಿದ್ರು, ಯಾರು ಏನು ಮಾಡಿದ್ರು ಅದು ನಾಟಬಾರ್ದು. ನಿನ್ನಂಬ ಬಂದಿನಪ್ಪ ನಾನು. ನಮ್ಮ ಮನೆಯಾಗನು ಹೆಬ್ಬಳ್ಳಿ ಲಾಲ್ ಸಾಬಾಗ ಹೋಗ್ತೀನಿ, ಲಾಲ್ ಸಾಬಾಜ್ ಅಂತ ಹೇಳಿಲ್ಲ. ಬ್ಯಾರೆ ಒಂದು ದೇವ್ರಿಗೆ ಹೋಗ್ತೀನಿ, ಒಂದು ಪುಣ್ಯಾಸ್ಮರ್ಕ್ ಹೋಗ್ತೀನಿ ಅಂತ ಹೇಳಿ ಬಂದಾಳ ಹೆಣ್ಮಳು. ಈಗ ಅಜ್ಜಾರು ಏನು ಕೊಡ್ತಾರ ಇದನ್ನ ಬರ್ದಿಟ್ಕೋರಿ. ಎಲ್ಲರಿಗೂ ಸಂಬಂಧಪಟ್ಟಿದ್ರೆ ಮೇನ್ ನನ್ನ ತಳ ಅಲ್ಲೈತಿ, ಕೋರ್ಟ್ ಜಜ್ಮೆಂಟ್ ಅಲ್ಲೈತಿ ಹೆಬ್ಬಳ್ಳಿ ದರ್ಗಾದಾಗ. ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಕಾದಾಟ ಪೀಡ ಆಯ್ತಾರ್ಕೊಮ್ಮೆ ಇಲ್ಲಿ ದಾರಿ ತೋರ್ಸಕ ಈ ತರ ಹಿಂಗ ಮಾಡ್ಕೊಂಡ್ರೆ ಹಿಂಗ ಆಗತ್ತ ಪರಿಹಾರ ಅಂತ ಹೇಳುದಕ್ಕ ಇಲ್ಲಿ ಆಯ್ತಾರ್ಕೊಮ್ಮೆ ಹೇಳಕತ್ತೇನೆ ನಾನು. ಕೊಡ ಏನ್ ಮಾಡಿ ಪ್ರಸಾದ್. ಕುಂದ್ರಿ ಕುಂದ್ರಿ. ಸ್ವಲ್ಪ ಗಂಗಾವತಿ ಒಬ್ಬ ಗಂಗಾವತಿ ಯಾರ್ರಿ? ಬರ್ರಿ ಬಂದ ಹೇಳಿ ಅವ್ರು ಸ್ವಲ್ಪ ಓದಿ.
ಇವಾಗ ಸುತ್ತಾರ್ದ ಇವಂದು ಪೇಮೆಂಟ್ ಬರ್ತತಿ, ಬಾಡಿಗೆ ಮನಿದು ಇನ್ಕಮ್ ಬರ್ತತಿ. ಸುತ್ತೂರಿಗೆ ಯಾವುದು ತಿರುಗಿ ತಿರ್ಕೊಂಬಂದು ನಾನು ಇವ ಹಾಕೋದು ಎದಕ್ಕಪ್ಪ ಹಾಳಿ ಹಾಕಾಕ ದವಾಖಾನಿಗೆ ಬರೀ ಹೌದನ್ರಿ ಅಜ್ಜಾರ? ಹೌದು. ಒಬ್ರು ತಪ್ಪುತ್ತೆ ಒಬ್ರು. ಇವತ್ತು ಯಾರೂ ಇಲ್ಲಪ್ಪ. ಇವನ ಮನಿ ಇವನಿ ಹೇಂತಿ ಒಬ್ಬಕ್ಕಿನ ಬಿಟ್ಟು ಯಾರಿಗೂ ಸುಶಿತರಾಗಿ ಮನಿ ಒಳಗಿಲ್ಲ. ಹೌದನ್ರಿ ಅಣ್ಣ? ಹೌದನ್ರಿ ಅಜ್ಜಾರ. ನೋಡ್ಪ, ಅದು ಆ ಥರ ಭೂಮಿಗೆ ಬಂತ, ಮನಿಗೆ ಬಂತ. ಇವರು ಉಜ್ಜಳ ಆಗಲ್ಲ ಹಂಗೆ ಅದು ಮಾಡಿಸಿದ್ದೈತಿ. ಎಲ್ಲೇ ಅಡ್ಡಾಡಿದ್ರು ಎಲ್ಲಿ ಹೋದ್ರು ಎಲ್ಲ ಸುಳ್ಳಪ್ಪ. ಹೌದ್ರಿ. ಇಲ್ಲಿ ನಾನು ಬೂದಿ ನಂಬಿ ಮನಿಗೆ ಹೊಲಕ್ಕ ಈ ಅಜ್ಜಾರನ್ನ ಕರ್ಕೊಂಡು ಹೋಗ್ಬೇಕು. ಬೇಕಂದ್ರ ಪಡ್ಕೋಬೇಕಂದ್ರ ಪಡ್ಕೋಬೇಕಂತ ಬಂದಿರ್ತಾರೆ ಸರ. ಹಂಗಂದ್ರೆ ಹೆಂಗ್ರಿ? ಕರ್ಕೊಂಡು ಹೋಗು ಆ ಥರ ಎಲ್ಲ ಹೇಳ್ತಾರ ಅವ್ರು. ಸರಿ, ಏನು ಮಾಡ್ಬೇಕು, ಯಾವ ಥರ ಮಾಡ್ಬೇಕು ಅನ್ನೋದು ಹೇಳ್ತಾರ. ಸರಿ, ಆ ಥರ ಮಾಡ್ಕೊರಿ, ಸರಿ, ನಂಬ್ರಿ, ಸರಿ, ನಡ್ಕೋರಿ, ದುಡ್ಕೋರಿ, ಪಡ್ಕೋರಿ. ಸರಿ, ನಿಮ್ಮ ದುಡುಕಿ ನನ್ನ ಬೂದಿ ನಂಬಿ ನೀವು ದುಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ನಾ ಹೇಳಿದ್ದು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ್ರಿ. ನೋಡ್ರಿ, ಅಷ್ಟು ಗ್ಯಾರಂಟಿ ನಾನು ಬೂದಿ ನಂಬಕ್ಕ ಯಾರೊಬ್ರು ಎಲ್ಲರಿಗೂ ಬಂತ್ರಿ ಇದು. ಆ ಬೂದಿ ಕಣ್ಣಿಗೆ ಬೂದಿ ಕಾಣ್ತತ್ ನಿಮಗ. ಹಾಂ, ಅದನ್ನ ನಂಬಿದ್ರೆ ಯಾರು ಕೆಡೋದಿಲ್ಲ. ಎಂದು ಕರ್ಕೊಂಡು ಹೋಗಪ್ಪ. ಸರಿ, ಪ್ರಸಾದ್ ಕೊಡಪ್ಪ. ಕುಂದ್ರಿ. ಕರ್ಕೊಂಡು ಹೋಗೋದಾದ್ರೆ ಬುಕ್ ಮಾಡಿ ಬರೆಸಿ ಹೋಗ್ಬೇಕು. ಹಾಂ, ಈ ಧಾರವಾಡದ ಹತ್ರ ಸುಳ್ಳ ಯಾರ್ರಿ ಅವರು? ಎಲ್ಲ. ಧಾರವಾಡ ಕಡೆಗೆ ಸುಳ್ಳು ಬಂದ. ಈ ಹೆಣ್ಣು ಮಗಳಿಗೆ ಇವತ್ತು ತಮ್ಮಪ್ಪ ಹೌದನ್ರಿ? ಹೌದನ್ರಿ. ತಮ್ಮನ ಬಾಳ್ಯಾವು ಸುದ್ದಿಲ್ಲ. ಮದುವೆ ಹೇಳ್ತಿ, ಒನ್ನೆ ಹೇಳ್ತಿ, ಕೋರ್ಟಿಗೆ ಕೇಳ. ಹೌದನ್ರಿ? ಹೌದು. ಡ್ರೈವರ್ಸ್ ಕೊಡ್ಬೇಕು, ಹೊಳ್ಳಿ ತಿಂಗಳ ನಮ್ಮ ಉಪಜೀವನಕ್ಕೆ ನನ್ನ ಮಕ್ಕಳಿಗೆ ಹಣ ಕೊಡು. ಹೌದನ್ರಿ? ಆಕೆ ಯಾಕೆ ಹಿಡ್ದಿಲ್ವಾ? ಇವನ ರಕ್ತ ಸಂಬಂಧ ಇದ್ದಾರ. ಅದನ್ನ ಆ ಥರ ಆಕಿಗೆ ಕಲಿಸಿ ಮಾಟ ಮಾಡಿಸಿ ಆಟ ಆಡಕಚ್ಚಾರ. ಹೊರಗ್ಲಾರ ಯಾರು ಮಾಡಿಲ್ಲ. ನೋಡ್ರಿ ಅಣ್ಣ, ತಿಳ್ಕೊಂಡಿದ್ರಿ. ಅದಕ್ಕೆ ಅವ್ರದ್ದು ನೆಡುತ್ತೈತೋ ಈ ಹೆಬ್ಬಾಳಿ ಅಜ್ಜನ ನೆಡುತ್ತೈತೋ ನೀವು ಪರೀಕ್ಷೆ ಮಾಡ್ಬೇಕಾದ್ರೆ ಅಜ್ಜನ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಅದಕ್ಕೆ ಯಾವ ಥರ ಮಾಡ್ಬೇಕು, ಏನು ಮಾಡಿ ನನ್ನ ಬೂದಿ ನಂಬಿ ನಡ್ಕೊ. ಅದ್ ಮಾಡ್ರಿ ಅಣ್ಣ. ಯಾವುದು ಒಂದು ಕೂದಲು ಹೇಳಿ ಟಚ್ ಆಗಲ್ಲ ಹಂಗ ನೀನು ಪಾರ್ ಮಾಡ್ಕೊಂಡ್ ಬರ್ತೀನ ಇಲ್ಲೋ ಪರೀಕ್ಷೆ ಮಾಡಿ. ಅಷ್ಟು ಗ್ಯಾರಂಟಿ ಕೊಟ್ರು ನೋಡ್ರಿ. ಅದೇ ದುಡ್ಕೋಬೇಕ, ಆದ್ರೆ ನೀವು ದುಡಿಮೆ ಮಾಡ್ಕೋಬೇಕು, ನಡ್ಕೋಬೇಕ, ಪಡ್ಕೋಬೇಕ. ಅವು ಪ್ರಸಾದ್ ಕೊಡಪ್ಪ. ನಿನ್ನ ಜಗತ್ ಸಂಬಂಧ ಇವತ್ತ ಮಾಡ್ಕೊಳ್ರಿ, ನಾಳೆ ಅವ್ರು ಬಿಟ್ಟು ಕೊಡುದಿಲ್ಲ. ಈಗ ಅದನ್ನ ತಗೊಂಡಿದ್ದಾರೆ. ಅದು ಯಾಕೆ ನಿನ್ನಂತೆ ಆಕತ್ತೋ ಇಲ್ಲೋ. ಅಮಾಸೆ ಹತ್ತ ಆಶೀರ್ವಾದ ಕಾಯ್ವಯಿ ನಾನು ಬೂದಿ ನಂಬಿ ನಡ್ಕೋ. ಕೊಡಪ್ಪ ಪ್ರಸಾದ್. ಆಧಾರ ಏನಕ್ಕೆ ಹೊರಗೆ ಹೋಗ್ರಿ.
ದೌಡ್ರಪ್ಪ ಇನ್ನೇದ ಮುಜವಾರ ಪಾತೆ ಮಾಡಕ್ಕಂತ ಬೈಂದಿಲ್ಲ ಹ್ಞೂ ರೀ ಅವಿಗೆ ಏಟು ಬಂದಟ್ಟು ನನ್ನ ಸ್ಥಾನ ಒಳಗ ಓದಿನಿ ಓದ್ಬೇಕಾಗಿತ್ತು. ಓದಿನಿ ಎಲ್ಲರಿಗೂ ಕೇಳೋಂಗ ಎಲ್ಲರಿಗೂ ಹೇಳಂಗೆ ಓದ್ಬೇಕತ್ತ ಅದ್ರಂಗೆ ನಮ್ಗೆ ಗೊತ್ತಿದ್ದಿಲ್ಲ. ನಾನು ಫಸ್ಟ್ ಸಲ ಬಂದೇನಿ ಇದ್ರ ಬಗ್ಗೆ ಅದಕ್ಕೆ ಮುಂಚೆ ನಿಂಬದು ಬಾಳೆವ ಹಾಂ ನಿಂಬದು ಹ್ಞೂ ಹಿಂಗೆ ಮಾಡಿದಲ್ಲೇ ಮುಚ್ಕೊಂತ ಹೊಂಟತಿ. ಹಾಂ ಬೈಲಿಗೆ ಬರುವುದು ಎಂದಪ್ಪ, ಹಾಂ ಮುಂದೆ ಬರುವುದೆಂದ, ಬೈಲಿಗೆ ಬರುವುದೆಂದ, ಬೈಲಿಗೆ ಬರ್ತೀವಿ ಪಬ್ಲಿಕ್ ಆಗುವುದೆಂದ. ಪಬ್ಲಿಕ್ ನಮ್ಗೆ ಗೊತ್ತಿದ್ದಿಲ್ಲ. ಫಸ್ಟ್ ಸಲ ಬಂದೆ ನಾನು. ಇಲ್ಲಿ ಹೆಂಗೈತೆ ವಾತಾವರಣ ನಮ್ಗೆ ಗೊತ್ತಿಲ್ಲ. ನಾವು ಹೇಳ್ತಿದ್ವಿ, ಅದಕ್ಕೆ ನಿಮ್ಗೆ ಹೇಳಿದ್ವಿ ನಾವು. ನಿಂಬದು ನಮ್ಮದು ಹ್ಞೂ ನೀವು ಎದ್ರ ಬಗ್ಗೆ ಬಂದಿರಿ? ಹಾಂ ಒಂದು ಸವಾರಿ ಕಟ್ಟ್ಯಾರ, ಹ್ಞೂ ಬಂದಾಗೈತಿ, ಹಾಂ ಅದು ನಡಿಬೇಕು, ನಡಿಬೇಕು. ಅದು ಹೇಳುನ್ ಕ್ಯಾಬೇಕು. ಹೆಬ್ಬಳ್ಳಿ ಲಾಲ್ ಸಾಬ್ ಅಲಿ ಹಂಗ ಕುರು ಆಗ್ಬೇಕು. ಹೌದನ? ಹೌದು ಹೌದ್ರಿ ಹೌದು ಹೌದಂತ ಮತ್ತ ಅದ್ರಂಗ ನಡ್ಕೋರಿ, ಆಯ್ತು ನಂಬ್ರಿ. ಆಯ್ತು. ಈಗ ಜಾತ್ರೆ ಸೆಳ್ಯಾಕ್ ಬಂತಪ್ಪ. ಜಾತ್ರೆ ಸರ್ ಹೌದ್ರಿ ಇದ ಮೊಹರಂದೊಳಗ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬ್ ಅಲಿ ಕುರು ಅವನ ಆಶೀರ್ವಾದ ಅಲ್ಲಿ ನಡಿಬೇಕಾತು, ನೀವು ಪಡ್ಕೋಬೇಕಾತ. ನಾಳೆ ಮುಂಜಾನೆ ಕರ್ಕೊಂಡು ಹೋಗ್ಬೇಕು. ಪರ್ಮಿಷನ್ ಕೊಟ್ಟರು ಅಷ್ಟೇ ಮಾಡ್ರಿ. ಅಷ್ಟೇ ಕರ್ಕೊಂಡು ಹೋಗ್ತೀರಿ? ಆಯ್ತು ಬೈತಂತ ಕುದುರೆ ಕರ್ಕೊಂಡು ಹೋಗ್ತೀರಿ? ಹಾಂ ಕರ್ಕೊಂಡು ಹೋಗ್ತಿತ್ತು. ಕರ್ಕೊಂಡು ಹೋಗ್ತಾರಂತ್ರಿ ಸರ್. ಕರ್ಕೊಂಡು ಹೋಗ್ತೀರಿ? ಹಾಂ ಕರ್ಕೊಂಡು ಹೋಗ್ತಿತ್ತು. ಪಡ್ಕೊಂತೀರಿ? ಪಡ್ಕೊಂತಿತ್ತು. ಪಡ್ಕೊಂತೀರಿ? ನೀವು ಕೊಟ್ರೆ ನೀವು ಪಡ್ಕೊಂತೀರಿ. ಕೊಟ್ಟರೆ ಇದು ಪಡ್ಕೊಂಡು ನೀವು ಗಟ್ಟಿರ್ಬೇಕು. ನಾ ಗಟ್ಟಿ ರೀ. ಆತ ಗಟ್ಟಿದಂತ ಆತ ಕುದುರೆ ಗಟ್ಟಿ. ಬಳ್ಳಿ ಯಾಕೆ ಕೇಳ್ತೀನಿ ನಾನು ಬಿಡಿಸಿ ಮೂರು ಸಲ. ಇನ್ನು ಮೊಹರಂ ಸವಾರಿ ಬಗ್ಗೆ, ದೇವ್ರ ಬಗ್ಗೆ, ಕುದುರೆ ಬಗ್ಗೆ ಹಾಂ ಎಲ್ಲೆಲ್ಲೋ ದಿಕ್ಕ ದೇಶದ ಮಂದಿ ಬಂದ ನಂದು ಹೆಬ್ಬಳ್ಳಿಗೆ ಬಂದ ಆಶೀರ್ವಾದ ಪಡ್ಕೊಂಡು ಹೋಗ್ತಾರ. ಹೌದ್ರಿ ಅದಕ್ಕೆ ನೋಡಿ. ಅಲ್ಲಿ ಒಂದು ನಿಮ್ಮ ಊರಾಗ, ನಿಮ್ಮ ಸ್ಥಾನದಾಗ, ನಿಮ್ಮ ಹದ್ದಿನಾಗ, ಆ ತಾಲೂಕಿನಾಗ, ಆ ಜಿಲ್ಲೆದಾಗ ಹಾಂ ರೀ. ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬ್ ಅಲಿ ಹೆಸರು ಉಳಿಬೇಕು. ಹೌದಾ? ಆ ಥರ ನೀವು ಗಟ್ಟಿ ಆದ್ರೆ ನಾ ಭೇಟಿ ಮಾಡಿಸ್ತೇನೆ. ಆಯ್ತು ಸರಿ ಮಾಡ್ತಾರೆ. ಅಲ್ಲಿ ಬುಕ್ ಮಾಡಿ ಸೋರಿ. ಪ್ರಸಾದ್ ಕೊಡ್ರಿಪ್ಪ. ಕುದುರೆ ಎಣಿತಿದ್ದು ಕೇಳತ್ತಂತ. ಏ ಹುಚ್ಚ, ಅದಕ್ಕೂ ಒಂದಕ್ಕೆ ನಾ ಹೇಳಿಲ್ಲ. ಎಲ್ಲ ಸೇರಿಸಿ ಬಂತ. ಸರಿ ಅದು ಸಾವಿರದ ಒಂದು ನಿಮ್ಮ ಪರಿಸ್ಥಿತಿ, ನಿಮ್ಮ ಕಂಟಕ ಬಯಲು ಮಾಡ್ಕೋತ ದಾಟಿಸ್ಕೊಂತ ಹೋಗ್ತೀನಿ. ಅಷ್ಟೇ ಮಾಡ್ರಿ. ಮೊದಲು ಅದನ್ನು ಮಾಡ್ಕೋಬೇಕು, ಅದನ್ನು ಪಡ್ಕೋಬೇಕು. ಅಷ್ಟೇ ಅದ್ ಮಾಡ್ರಿ ಬಾಯಾಗ. ಆಯ್ತು. ಯಾಕಂದ್ರೆ ಅಲ್ಲಿ ಒಳಗೆ ಏನೋ ಇದಿರ್ಬೇಕು, ಅದಕ್ಕೆ ಹೇಳಂತಾರ ಅವ್ರು. ಅಷ್ಟೇ ಮಾಡ್ರಿ. ಆಯ್ತು ಕುಂದ್ರಿ. ಬರಕ್ ಹೋಗ್ರಿ. ಈಗ ಮತ್ತೊಬ್ಬ ಚಕ್ಕೊಳಕತ್ತೇನ ಸವಾರಿ. ಆತ ಹೌದಲ್ಲ? ಹೌದನ? ಗೊತ್ತಿರ್ತದ ಅಲ್ಲಿ ಹೆಂಗೈತೆ ಅಂತಂದು. ಅಲ್ಲಿ ನಮ್ಮ ಕಾನೂನು ಬಿಟ್ಟು ಮತ್ತೆ ಬೇರೆ ಯಾರಿಲ್ಲ ಅಲ್ಲಿ. ಹೋದ ವರ್ಷ ನಿಮ್ ಕಾಣನ್ ಬಂದೆ, ನಿಮ್ ಕಂತ ಹೋದ ವರ್ಷ ನೀವೀಗ ಸವಾರಿ ಆತ, ಹೌದಾ? ದೇವ್ರ ಹತ್ತಿ. ಹೌದಾ? ಈ ವರ್ಷ ಆ ಶಕ ಇಲ್ಲ. ಹೌದಾ? ಕರೆಕ್ಟ್ ಆತ. ಹೌದನ? ಕರೆಕ್ಟ್. ಅದನ್ನ ಕಸ್ಕೊಳಕತ್ತಾರ. 100ಕ್ಕೆ 100 ಕರೆಕ್ಟ್. ಕಳ್ಕೋಬೇಡ, ನಾಳೆ ಕರ್ಕೊಂಡು ಹೋಗು. ಆಯ್ತಾತ, ನೀವು ಬಂದ್ಬಿಟ್ರೆ ಆಯ್ತು. ಅವ್ರು ಪರ್ಮಿಷನ್ ಕೊಟ್ರು. ನಿಮ್ಮ ಮ್ಯಾಗ ನೋಡ್ರಿ ನಾಲ್ಕು ಜನ ಆಯ್ತು. ಕರ್ಕೊಂಡು ಬಂದ್ರು. ಅಲ್ಲಿ ಬುಕ್ ಬರ್ಸು. ಅಲ್ಲಿ ಬರೀತಾರ ಅವ್ರು ಬರ್ಸ ಕೊಟ್ರು. ದೊಡ್ಡ ಸಭಾ ಹೌದು ಸರ್.
ಸಿನ್ನೂರು ಅದ ಸಿನ್ನೂರು ಯಾರು ಬರಮ್ಮ ಆ ತಾಲೂಕಿನಾರು ಯಾರು ಇಲ್ಲ ಅವ್ರ ಕುಷ್ಟಗಿ ಕುಷ್ಟಗಿ ಕುಷ್ಟಗಿಯರ ಕುಷ್ಟಗಿ ಬಂದಾರ ಅಲ್ಪ ಈ ಬಂದ್ ಹಾಗ ಹೋಗ್ತಾರ ಹೌದನಿದು ಇದು ದ್ಯಾಮವ್ವಂದು ಹೇಳಿಕೆ ಯಾವತ್ತು ಐತಿ ನುಡಿ ಯಾವತ್ತು ನಡೆದೈತಿ ಈಗ ಅದ ಕಟ್ ಆಗೈತಿ ಕಟ್ಟ್ಯಾರ ಅಂತ ಹೇಳಿ ಹೌದು ಅಂದಿವಲ್ರಿ ಹೌದ್ರಿ ಹೌದು ಹೌದು ಈಕಿ ದುರ್ಗವ್ವಂದು ಮಾಡ್ಕೋಬೇಕು ಹೌದು ಮಾಡ್ಕೊಂಡು ಅಲ್ಲೇ ನಿಮ್ಮ ಊರಾಗ ಕುಂತ್ರಲ್ಲ ನಾನು ದರ್ಗಾ ಹತ್ಬೇಕಲ್ಲೇ ಹಾ ಆ ತರ ಮಾಡ್ಕೊಳ್ದಿದ್ರ ಕರ್ಕೊಂಡು ಹೋಗ್ರಿ ಅಜ್ಜನ್ನ ಆಯ್ತು ಕರ್ಕೋರಿ ನಾಳೆ ಅಮಾವಾಸ್ಯೆ ಅಂತೂ ಮನಿಗೆ ನಿಮ್ಮ ಹೊಲಗಳು ಇದ್ರ ಹೊಲಕ್ಕ ಆಶೀರ್ವಾದ ಕಾಯಿ ಅಂತೂ ಒಯ್ದು ಅದ್ ಮಾಡ್ರಣ್ಣ ಸತ್ ಕೊಡು ಈ ಗುಲ್ಬರ್ಗದಾಗ ಒಬ್ಬಕ್ಕೆ ಹೆಣ್ಮಗಳು ಮಾಡ್ತಾಳಂತ ಬಂದ್ರಿ ನಿಮ್ ಕೈಗೆ ತಡ ಆಗಂಗಿಲ್ಲ ಅಕ್ಕಿ ತಗೊಂಡ್ ಬಿಡ್ರಿ ದುಡಿಮೆ ಮಾಡ್ತಾರ ಅವರು ಅದು ಹೇಳಿಲ್ಲ ಈ ಹೆಣ್ಮಗಳ ಟ್ರಾನ್ಸ್ಫರ್ ಸಂಬಂಧ ಮಾಡ್ಸಕ್ ಆಗ್ಬಿಟ್ಟಾಳ ಹೌದ್ರಿ ಇಂದ ನಾಳೆ ಅಂತ ಮಾಡ್ತಾರ ಹೌದ್ರಿ ಹೌದು ಯಾಕೆ ಹೊಂಟೈತೆ ಅದು ತಿಳ್ಕೊಂಡೇನಿಲ್ಲವಾ ಕೇಳ್ತೇನ್ರಿ ಅವ್ರು ಬರೀ ನಾಳೆ ಅಂತಾರ ಯಾಕೆ ಹಂಗಂತಾರ ಅದನ್ನ ಬಾಯ್ ಬಿಟ್ಟು ಹೇಳೋಲ್ರಿ ಅವ್ರಿಗೆ ಮಸಾಲೆ ಒಗ್ಗರಣೆ ಹಾಕಿ ಬೇಸಗ ಬಾಯಿಗೆ ಒರ್ಸೋಟು ಕೊಟ್ಟೇನ್ರಿ ಅದನ್ನು ಕೊಟ್ಟನಾಗೈತ್ರಿ ಅದನ್ನು ಮಾಡೇನ್ರಿ ಅಮಾಸೆ ಹತ್ತ ಹಾ ರೀ ಅಮಾಸೆ ಹತ್ತು ಹ್ಮ್ ಆಶೀರ್ವಾದ ಕಾಯಿ ತಗೊಂಬ ಹಾ ರೀ ಎರಡು ಅಮಾಸೆ ಹತ್ತು ಹ್ಮ್ ನಾನು ಮೂರ ಮುಣತ್ಲೆ ಅದನ್ನ ಸ್ಟಾಂಪರ್ ನಾ ತಗೊಂಬರ್ತೆ ಆಯ್ತು ಯಾಕೆ ಗ್ಯಾರಂಟಿ ಕೊಟ್ಟರು ಸ್ಟಾಂಪರ್ ಆತಿಂದೆ ಗದಿನಾಗಂತೂ ಮೂರಂ ಬರೋಕ್ ಬಿಡೋಂಗಿಲ್ಲ ಬರ್ತೇನ್ರಿ ಸರಿ ಆಗತ್ತಲ್ರಿ ಒಬ್ರಿಗೂ ದುಡಿಮೆ ಮಾಡಬೇಕ್ರಿ ಆಯ್ತ್ರಿ ಹೋಗ್ಬೇಕು ಇದು ದೇವ್ರು ಏನು ಭಂಡಾಚಾರ ಹೇಳ್ತೈತ್ವೋ ಏನು ಸತ್ಯನೇ ಹೇಳ್ತೈತ್ವೋ ಹೇಳಿದ ಕೆಲಸ ಹಾಕವೋ ಇಲ್ಲ ಅನ್ನೋದು ಪರೀಕ್ಷೆ ಮಾಡ್ಬೇಕ ನಂಬಿಕೆ ಇಟ್ಕೊಂಡೆಲ್ಲ ಬರ್ತಾರ ತಿಳ್ಕೊಳ್ಳಿ ಯಾವಾಗ ಪರೀಕ್ಷೆ ಮಾಡೋದು ಯಾವಾಗ ನಾವು ನಿನ್ನ ಇಲ್ಲ ನಂಬಿಕೆ ಇದ್ದೆಲ್ಲ ಮಾಡ್ತೀವಿ ನಾವು ನಂಬಿಕೆ ಇಲ್ದಂದ್ರೆ ಇದು ಮಾಡಕ್ ಹಂಗ ಸರ್ ಕೊಟ್ಟು ಕಳ್ಸಪ್ಪ ಕೊಟ್ಟ ಈ ಸೂಡಿ ಹೆಣ್ಣು ಮಗಳು ಎಲ್ಲೇ ನೌಕರಿ ಮಾಡ್ತಾಳಂತಪ್ಪ ಡ್ಯೂಟಿ ಯಾರು ಅಲ್ಲಿ ಹೋಗ್ತಾ ಕಿರಿಕಿರಿ ಅಂತ ಅಜ್ಜನ್ ಕೂಡ ಒಂದು ತೈತ ಮಾಡಿಸುವರ ಮನೆ ಪ್ರೈವೇಟ್ ಒಂದು ತೈತ ಮಾಡಿಸುವ ನನ್ನ ಬೂದಿ ನಂಬ ಅಮಾಸಿ ದರ್ಗಾ ಕತ್ತ ಆ ತಾಯ್ತ ನೀನ್ ಕಾಲ್ ಕೆಳಗ ಆಗಿರಬೇಕವು ಆ ತರ ಆಗುವಂಗ ನಾ ಆಶೀರ್ವಾದ ಮಾಡ್ತೀನಿ ನಾನು ಬೂದಿ ನಂಬು ಅಂತ ಐತ ಮಾಡಿಸಿ ನಾಳೆ ಅಮಾಸಿ ಬಂದು ಆಶೀರ್ವಾದ ಕಾಯಿ ಹೋಯ್ ಅಮಾಸಿಗೆ ಮಾಡಿಸ್ಕೋಬೇಕಾದ್ರೆ ತಾಯ್ತ ಅಜ್ಜಗ ಇಕ್ಕಟ್ಟು ಬೆಟ್ಟಿಯಾಗಿ ಹೋಗ್ ಪ್ರಸಾದ್ ಕೊಡ ಕುಂದ್ರಿ ಅವೇಮೇಲೆ ಇದು ಮಾಡಿದ್ರೆ ಚೌಡಿ ಮಂದಿ ಬಂದಾರ ನೋಡ್ರಿ ಚೌಡಿ ಬರ್ರಿ ಲಗುನ್ ಪಟ್ಟನ್ ಬರ್ರಿ ನಾ ಜಗ್ಗ ದುಡಿಮೆ
ಏನು ಈಡಾಗಂಗಿಲ್ಲ ಐತಿ. ಅದಲ್ಲಿ ಹೆಂಗ ಲಕ್ಷ್ಮಿ ಒದಿಸ್ಕೋಬೇಕು, ಆಕಿನ ಯಾವ ತರ ಇಡ್ಬೇಕು ಅನ್ನೋದು ತಿಳ್ಕೊಬೇಕಪ್ಪ. ಗೊತ್ತಿಲ್ಲ ಅಜ್ಜ ಮತ್ತೆ ನನ್ನ ಬೂದಿ ನಂಬಣ್ಣ ಅಮಾಸೆ ಬಂದ ಆಶೀರ್ವಾದ ಕಾಯಿ ಹೋದು ಕಟ್ರಿ, ಅಮಾಸೆ ಹತ್ರಿ, ಅವ್ರು ಯಾಕೆ ಕಾಡ್ತಾರ, ಯಾಕೆ ಕಿರಿಕಿರಿ ಕೊಡ್ತಾರ ಅದನ್ನ ನಾವು ನೋಡಿ. ಆಯ್ತಾ ಹಂಗ ಮಾಡೋಣ. ಮತ್ ನಿನ್ ಕಡೆ ನೋಡಿ ಚಾಯ್ ಸುಮಾರು ಐತಪ್ಪ, ಐತಿಲ್ಲ? ಐತಿನಿಲ್ರಿ ಒಂದ್ ಸ್ವಲ್ಪ ರಾತ್ರಿಗೆ ಐತಿಲ್ಲ? ಇಲ್ರಿ ನಾನು ಬೂದಿ ನಂಬ ಅದು ತಿದ್ಕೋ ಸುದ್ದಾಗ ನನ್ನ ದರ್ಗ ಹತ್ತು. ಮನ್ಯಾಗ ಒಟ್ಟ ನಿಧಾನ ಆಗುತ್ತೆ. ನಾ ಏನ್ ಹೇಳಕತ್ತೀನಿ ಅದನ್ನ ಹೇಳಕತ್ತೀನಿ. ಈಗ ಆಶೀರ್ವಾದ ಕಾಯಿ ತೊಗೊಂಡು ಕಟ್ತೀರಿ. ತಂದು ಕಟ್ರಿ, ನಾನು ಬೂದಿ ನಂಬಿ. ಇನ್ನು 2 ಅಮಾಸಿ ಬರ್ತಾವು, ಹತ್ತಿರಿ ನನ್ನ ಮೂರಮ್ ಜಾತ್ರೆ ಬರ್ತೈತಿ, ಆ ಜಾತ್ರೆಗೆ ಬರ್ರಿ. ಮತ್ ಮಾಡ ಸ್ವಲ್ಪ ಕೂಡ ಹುಬ್ಬಳ್ಳಿ ಹುಬ್ಳಿ ಅದಾರ ಇಲ್ಲ ನಿಮ್ದು ಒಂದು ಅಂಗಡಿ ಹೌದು. ನಡೀತಿತ್ತು, ಅದು ಈಗ ಬಂದೈತಿ. ಅದು ಶೀಲ ಆಗ್ಬೇಕು, ಹೊಳ್ಳಿ ಮುಂದೆ ನಾ ಏನು ಮಾಡ್ಬೇಕು. ಹೌದು ಹೌದು. ನಾಳೆ ಅಮಾಸಿ ಹತ್ತಪ್ಪ, ಆಶೀರ್ವಾದಕ್ಕಾಗಿ ಹೋಯ್ ಅದನ್ನ ಆಗುವಂಗು ಮಾಡ್ತೀನಿ. ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ಹೇಳಿ ನಂಬಿ ನಡ್ಕೊ. ಗಜೇಂದ್ರಗಡ ಗಜೇಂದ್ರಗಡ ಹಾಗೆಲ್ಲ ಅಜ್ಜಿ ಹೇಳಿಲ್ಲ ಅವು ನೀನು, ಅದ್ರ ಮುಂದೆ ಹೇಳಿ ನಿನಗೆ ಅಜ್ಜಿ ಹೇಳ್ಯಾನ ಹೌದಲ್ಲ? ಅಮಾಸಿ ಹತ್ತ ಆಶೀರ್ವಾದ ಕಾಯಿ ತೊಂಬ, ನನ್ನ ಬೂದಿ ನಂಬಿ ನಡ್ಕೋ. ಕೇಳಿದ್ರು ಯಾರಿಗೆ ಇದನ್ನ ಮಾಡಿದ್ರು ಆಚಾರನ ಮಾಡ್ತಾರೆ. ಹುಡುಗನ ಹಾಸ್ಟೆಲ್ ಒಟ್ಟೆ ಯಾರು ಹಚ್ಕೊಂಡ ಮಾಡವನು. ನಾ ಏನ್ ಹೇಳಕತ್ತೀನಿ, ನಾ ಏನ್ ಹೇಳಿ ನಾಕ್ ಮಾಡು, ನಂಬಿ ನಡ್ಕೋ. ಅಮಾಚಿ ಹತ್ತ ಅದು ಯಾಕೆ ಆಗುದಿಲ್ಲ ನಾ ನೋಡಿ. ಧಾರವಾಡ ಧಾರವಾಡ ಏನ್ರಿ? ಧಾರವಾಡ ಹಾಗೆ ಹೇಳೇನಲ್ಲ ವಾದ್ಯ, ನೀ ಹೇಳೇನಿಲ್ಲ. ಯಾವ ತರ ಆಶೀರ್ವಾದ ಕಾಯಿ ಒಯ್ರಿ, ಎಲ್ಲಾ ತರದಿಂದ ನಾನು ಬೂದಿ ನಂಬಿ ನಡ್ಕೊಂಡ್ರೆ ಎಲ್ಲಾ ತರದಿಂದ ಮಾಡಿ ಅಷ್ಟು ಗ್ಯಾರಂಟಿ ಕೊಟ್ಟು ಸತ್ಪುರ. ಕುಕನೂರು ಅಂತಲ್ಲಿಗೇರಿ ಆ ತರ ನಡ್ಕೊಂತ್ರಿ. ಅಮಾಸಿ ಹತ್ರಿ, ಆಶೀರ್ವಾದ ಕಾಯಿ ಹೋಗ್ರಿ. ಮತ್ತ ಅದನ್ನ ನಿನ್ನ ಮನಿಗೆ ಒಯ್ಬೇಕಲ್ಲ, ಕರ್ಕೊಂಡು ಹೋಗ್ಬೇಕ. ಒಯ್ದ್ರ ಎಲ್ಲಿ ಕರ್ಕೊಂಡು ಹೋಗ್ತಿ ನೋಡಪ್ಪ. ಏ ಮುದೋಳ ಮುದೋಳ ಪಾಪ ನಿನಗ ಏನು ಹೇಳಿದ್ನ, ಮೂರಮ್ಮಿನ ಮಟನು ಒಂದು ಆಯ್ತಾರ ತಪ್ಪಂಗಿಲ್ಲ.
ಇಲ್ಲ ಅದನ್ನ ಪ್ರಶ್ನೆ ನನಗೆ ಹೇಳಿದ್ದೆಪ್ಪ, ನಿನ್ನ ಹೆಸರು ತಗೊಂಡೆ. ನನಗೇನು ಬೇಕಾಗಿಲ್ಲ ಅದು. ಇಲ್ಲಿ ನೀ ಅದ್ರದ್ದು ತಗೋತಿ ಇನ್ನೊಬ್ಬಂದು ತಗೋತಿ ಹೇಳ್ದೇವ್ ನಾನು ಇಲ್ಲಿ ಗದ್ಗಿ ಮ್ಯಾಗ ಪರಿಸ್ಥಿತಿ ಹೆಂಗಿತ್ತಲ್ಲಪ್ಪ ಅದ ನಿನಗೆ ನಿಮ್ಮಂದು ಹೇಳಿಬಿಟ್ಟು ಆಗುವಂಗಿದ್ರ ಈಗ ಅಜ್ಜ ಕುಲ್ಲ ಇಲ್ಲ ಅದ್ರ ಹೆಂಗ್ ಮಾಡ್ತೀವಿ ಉಂತಿ ಮತ್ತೆ ತಪ್ಸಿದ್ರು ತಪ್ಸಂಗಿಲ್ಲ. ಜಮಖಂಡಿ ಕಡೆ ಎಲ್ಲ ಒಂದು ಹುಡುಗ ಅಕ್ಕನ ಮಗಳಂತಪ್ಪ. ಯಾರು ನೋಡ್ರಿ ಇಬ್ರು ಕರ್ದು ಎಷ್ಟು ಮಂದಿ ಬಂದಾರ. ಜಮಖಂಡಿ ಅವ್ರನ್ನ ಬಾನಪ್ಪ ಅಂತಿದ್ದೆ, ಜೊತೆಗೆ ಬಂದಿದ್ರು. ಅವ ಒಬ್ಬ ಬಂದಾನ ಜಮಖಂಡಿ ಅವನ್ನ ಅಂತೇಳಿ ಅಂದು. ಬಹಳ ಸುಧಾರಿಸ್ಬೇಕು ನೀವು. ಹೂಗ ಅಕ್ಕನ ಮಗಳಂತಪ್ಪ ತಗೊಂಡು ಯಾದಿಯಾಗಿ ಉಂಡು ತಿಂದು ಹಾಳಿ ಕಕ್ಕ್ಯಾರ. ಹೌದನ್ರಿ? ಹುಡುಗಲ್ಲ ಹೌದ್ರಿ? ಆಕಿ ಕೊಡ್ಲಿಕ್ಕಂದ್ರೆ ಮತ್ ನಿನ್ನ ಕನ್ಯೆ ಸಿಗ್ತಾವಲ್ಪ. ನಿನಗೆ ಬೇರೆ ಕಡೆ ಸಿಗ್ತಾವಿಲ್ಲ? ಸಿಗ್ತಾವಂತ್ರಿ. ಉದಾಹರಣೆ ಹೇಳ್ಬೇಕು ನನಗ, ಯಾಕೆ ಕೇಳ್ತೀನಿ. ಅದ ಬೇಕಂದ್ರ ಅದ ಹುಡುಗಿ ಬೇಕಾ ಬೇರೆ ಬೇಕಾ ನಿನಗ? ಅದ ಬೇಕಂತ ನಂಬಿ ಬಂದಾರ ಅವ್ರು ಮತ್ ಮಾಡಿ ಹಾಗೆಲ್ಲ ಅಂತ ಹೇಳೇನಿಲ್ಲ. ಅವ್ರಿಗೆ ಬುದ್ಧಿ ಬಳಿಕ ಅವ್ರು ಕೊಡುದಿಲ್ಲ ಅಂತ ಹೇಳಿಲ್ಪ. ಅದಕ್ಕ ಒಂದ ಇಬ್ಬರು ಕೂಡ್ಯಾರ. ಹೌದನ? ಕೂಡ್ಯಾರ ಕೂಡಿ ಹೆಣ್ಣು ಕೊಡ್ಬೇಡ. ಅದೆಲ್ಲ ನಿಮಗ್ ಕಾಣುದಿಲ್ಲ, ನನಗೆ ಕಾಣ್ತತಿ. ನಾ ಹೇಳ್ದಕ್ ನಡ್ಕೊಡಿ ಸತ್ ಕೊಡ ಕಟ್ ಭೇಟಿಯಾಗಿ ಹೋಗು. ಕಟ್ಟ ಗದ್ದಿಗೆ ಮುಗಿದ್ರೆ ಭೇಟಿ ಆಗ. ಈ ಸವಣೂರು ತಾಲೂಕ್ನ್ಯಾಗ ಮೆಣಸಿನ್ಕಾಯಿ ವ್ಯಾಪಾರ ಮಾಡ್ತಾರಂತ ನೋಡಪ್ಪ. ಹುಡುಕೋಟಿ ಹುಡುಗ ಗಾಡಿ ಟ್ರ್ಯಾಕ್ಟರ್ ನಾನು ಕೇಳಿ ತಗೊಂಡಿದ್ದೆ. ನಾಳೆ ಬಸು ಜಯಂತಿ ಕೊಡೋದು ಯಾವಾಗಾರ ಕೊಟ್ರೆ ನಡೀತಿತ್ತಲ್ರಿ? ಬೇಕಾದಾಗ ಕೊಡೋಣ. ಇವತ್ತ ರಾತ್ರಿ ಕೊಡೋನು, ನಾಳೆ ರಾತ್ರಿ ಕೊಡೋಣ. ಅದಕ್ಕೇನು ಸಮಸ್ಯೆ ಇಲ್ಲ. ತರೋದು ಒಂದ ಬಸ್ಸು ಜಯಂತಿಗೆ ತರುವುದು ಕೊಡೋ ಪ್ರಸಾದ್ ಅದು ಮಾಡೋಣ. ಆ ಮುದುಕಿ ಗೋವಾದಾಗಿಂತ ಬಂದಾಳ ಅಂತ ನೋಡಪ್ಪ. ಮಗ್ಗ ಯಾ ಚಟನೂ ಇಲ್ಲ. ಹೌದಲ್ವ? ಹೌದಲ್ರಿ ಪ್ರಶ್ನೆ ಮತ್ ಯಾಕೆ ಶುದ್ಧ ಆಗೋಲ್ದು? ಯಾಕೆ ಉಳಿವಲ್ದು? ಯಾಕೆ ನೆಮ್ಮದಿ ಸಿಗೋಲ್ದು? ಯಾವಾಗ ಹಿಂಗ ಬಂದೈತಿ ಮಧ್ಯಾಹ್ನ ಹಿಂಗ ಬಂದೈತಿ. ಒಟ್ಟ ಏಳಿಗೆ ಆಗಿಲ್ಲ. ಬರೇ ಸಾಲ್ ಅಂತಂದು 2 ಎಕರೆ ಹೊಲ ಮಾಡಿದ್ವಿ ಹೋದ ವರ್ಷ. ಆ ವಯಸ್ಸಿ ಮಗಳು ಒಂದು 4 ವಾರ ಹಚ್ಚೋಲು ಸತ್ತೇ ಇಲ್ಲ. ಹಿಂದಕ್ಕ ಒಂದ ದೇವತಾಕ ಜಗ ಕೊಡ್ತೀನಿ ಅಂತೇಳಿ ಹಿಂದಿಲ್ಲ ನಿಮ್ಮ ಮನೆಯಲ್ಲಿ ಹಿರಿಯರ ಮಾತು ಕೊಟ್ಟಿದ್ರು. ಅದರಂತೆ ಅವ್ರು ನಡ್ಕೊಳ್ಳಿಲ್ಲ. ಆ ಮಟ್ಟದ ಶಾಪ್ ಆಗೈತಿ ನಿಮ್ಮ ಮನೆಗೆ. ನಿಮಗೇನಾದ್ರು ನೆನಪೈತೇನ್ರಿ ಅದ? ಮೂರನೇ ತಿಳಿದ 1 2 ಅಲ್ಪ. ಅದಕ್ಕ ಹೆಬ್ಬಾಳ ಜನ ಸನ್ನಿಧಿಗೆ ಬಂದು ದರ್ಗಾ ಹತ್ತು ದರ್ಗಾ ಹತ್ತು ನನ್ನ ಬೂದಿ ನಂಬ
ನನಗೆ ನೀ ದಾಟ ಪ್ರಯತ್ನ ನಾ ಮಾಡ್ತೇನೆ. ಅದ್ ಮಾಡ್ಯಾರ ನೋಡ್ರಿ ಜೀವನ ದುಡಿಬೇಕು ನೋಡ್ರಿ ಒಟ್ಟ ಜೀವನ ಸಾಗ್ಸೋದ ಕಷ್ಟ ಆಗ್ತೈತ್ರಿ ದುಡಿದ್ರು ಕಷ್ಟ ಅಜ್ಜನ್ ಕಡೆ ದುಡಿಮೆ ಮಾಡ್ಬೇಕ್ರಿ. ಅಲ್ಲಿ ದುಡಿಯೋದ್ ಬ್ಯಾರೆ ರೀ, ಈ ಅಜ್ಜನ್ ಕಡೆ ದುಡಿಮೆ ಬ್ಯಾರೆ ರೀ. ಕುಂದ್ರಿ ಹೋದ್. ಕೊಪ್ಪಳದಾಗ ಬಂದರು. ಕೊಪ್ಪಳ ಜಲ್ದಿ ಜಲ್ದಿ ಬರಪ್ಪ. ಕೊಪ್ಪಳ ಯಾರ್ರಿ? ಕೊಪ್ಪಳದಾಗ ಕೊಪ್ಪಳ ಕಡೆ ಮಗ್ಗಲ ಹಳ್ಳಿ ಯಾರು ಎಲ್ಲಾರು ಎದ್ದು ಬಿಡ್ಬೇಕು. ನನ್ ಟೈಮ್ ಆಗೈತಿ. ಅದ್ರ ಬಗ್ಗೆ ಯಾರಾದ್ರಿ ಹಳ್ಳಿಯರ ಕೊಪ್ಪಳದವ್ರು? ಮಕ್ಕಳದು ಮಂಚಾನದ್ದು ನಿನಗ ನೀ ಹಿರಿಯ ಮನುಷ್ಯ ಹೇಳೋದಲ್ವಾ? ಹಾಗೆಲ್ಲ ಆತ ದಾರ ಕೊಟ್ಟು ಮುಂದೆ ಏನ್ ಹೇಳಿದ ಮಾಡಿಸಿದ್ದು ಹೇಳಿಲ್ಲ. ಅಜ್ಜನ ಮನಿಗ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿಲ್ಲ. ಮತ್ತ ಅದು ನೀಗ್ತೈತಿ ಇಲ್ಲ? ನೀಗ್ಲಿಕ್ಕಂದ್ರ ನಾನು ಆಳೆ ಅಮಾಸಿ ಹತ್ತು ನನ್ನ ದರ್ಗ ಆಶೀರ್ವಾದ ಕಾಯುವರಿ, ನನ್ ಬೂದಿ ನಂಬ್ರಿ. ಅಮಾಸಿ ಬರ್ತಾವ ನನ್ನ 300-300 ಅಷ್ಟು ಅಮಾಸಿ ಹತ್ತು ಹೊಳ್ಳಿ ನಾನು ಜಾತ್ರೆಗೆ ಗೋಷ್ಠಿ ಬರ್ಬೋದು. ನಿಗತ್ತನಿದಾರ ನಿಗತ್ರಿ ನಿಗತ್ ನನ್ನ ಕೈಯಿಂದ ನಾನು ಬಂದು ಅಲ್ಲೇ ಇರಂದ್ರಿ ಕತ್ತರಾತ್ರಿ ಸೋಸ್ತಿ ಬಾ. ಹುಡುಗರು ಮಕ್ಕಳು ಅದಲ್ಲ. ಹೌದ್ರಿ 5 ಮಂದಿ ಹೆಣ್ಮಕ್ಳು ಅಲ್ಲ ಇನ್ನೊಬ್ರು ಅಲ್ಲ. ಲಾಸ್ಟ್ನೇ ಮಗಳು 10 ಮಂದಿಯಾಗ 3 ಮಂದಿ ಗಂಡು ಮಕ್ಳು ಅದಾರ. ಒಬ್ಬರದ್ದು ಲಗ್ನ ವರ ಇಲ್ಲ, ಲಗ್ನ ಇಲ್ಲ, ಕಲ್ಯಾಣ ಇಲ್ಲ, ಹೆಣ್ ಗಂಡಿಲ್ಲ, ಮಂಚಾನೆ ಒಳಗ ಅಗ್ನಿ ಹಾದ ನಾ ಬಂದು ಉಡಿ ತುಂಬಿದ್ನಂದ್ರೆ ನಿನ್ನ ಮಕ್ಕಳ ಕಲ್ಯಾಣ ಮುಂದಿನ ವರ್ಷ ಮುದ್ದಾಕ ಇಲ್ಲಿ ಕಂದ್ರೆ ಇಲ್ಲ. ಇಲ್ಲ ಅನ್ನಕ್ ಹೋಗ್ಬಿಡ ಮಾಡಿದ್ದ ದುಡಿಬೇಕು ನುಡಿ ಮ್ಯಾಗ ಹೇಳಿದ್ನಲ್ರಿ ದುಡಿತೀನಿ. ದುಡಿಬೇಕು ಒಂದಕರ ಗಟ್ಟಿ ಆಗ್ಬೇಕ. ಒಟ್ಟು ನನ್ನ ಮಗ ಕಲ್ಯಾಣ ಮಾಡೋ ಆಗ್ಬೇಕು. ಅದನ್ನ ನೀವು ದುಡಿಮೆ ಮಾಡ್ರಿ ಫಸ್ಟ್. ನಾನು ದುಡಿಮೆ ಮಾಡ್ತೀನಿ. ಅಮಾವಾಸ್ಯೆ ದಿನ ಬೇಕಾದ್ರೆ ಅಲ್ಲೇ ಇರ್ತೀನಿ. ಹೌದು ಸಭಾ ಹೋದ್ ಸರ್ ಬೆಟ್ಟಿಗೆ ಯಾರು ಬಂದಾರ ನೋಡು ಹೊಸದಾಗಿ. ಬೆಟಗೇರಿ ಹೊಸದಾಗಿ ಬಂದವರು.